ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಸಚ್ಚಿದಾನಂದ ಗುರು ಪರಬ್ರಹ್ಮಣೇ ನಮಃ. ಶ್ರೀ ಗುರು ಶಂಕರಾನಂದ ಸ್ವಾಮಿನೇ ನಮಃ. ಈಗ ದೇವಿ ಮಹಾತ್ಮೆ 1ನೇ ಅಧ್ಯಾಯ 26ನೇ ಪದ್ಯ ಮತ್ತು 27ನೇ ಪದ್ಯ, 2 ಪದ್ಯಗಳನ್ನು ನೋಡೋಣ. ಹರಿಸಿ ಶೇಷಯ್ಯ ತಳೆಯೂತ ಭಾವನ ಚರಣ ಕೆರಗೂತಲ ಪ್ರದಕ್ಷಿಣೆ ಹಿರಿದು ಮಾಡುತ್ತ ವಂದಿಸುವ ವಿಘ್ನೇಶ ಮೊದಲಾದ ವರ ಕುಮಾರರ ನೆತ್ತಿಹರನ ಪರಮ ಮಂಗಳ ಮೂರ್ತಿ ನೋಡಿಯೇ ಕರಿಗಿಯಾನಂದದಳು ಪುಳಿಕಿಸುತ್ತಿದ್ದಳ ದೇವಿ. ಆ ಜಗನ್ಮಾತೆ ಆನಂದವನ್ನು ಪಡಿತಾ ಇದ್ದಾಳೆ. ಏಕೆ ಪಡಿತಾ ಇದ್ದಾಳೆ? ಅಲ್ಲಿ ಏನೇನು ನಡೀತಾ ಇದೆ? ಹರಸಿ ಹಾರೈಸಿ ಶುಭವನ್ನು ಕೋರಿ ಶೇಷೆಯ ಕುಂಕುಮ ಸಹಿತ ಕುಂಕುಮದಿಂದ ಕೂಡಿರತಕ್ಕಂಥ ಅಕ್ಷತೆಯನ್ನು ಶಿವನಿಗೆ ಹಾಕಿ ಚರಣ ಕೆರಗುತ್ತಾ ನಮಸ್ಕಾರ ಮಾಡಿ ಪಾದಗಳಿಗೆ ಪ್ರದಕ್ಷಿಣೆಯನ್ನು ಮಾಡ್ತಾ ಇರ್ತಕ್ಕಂಥ ವಂದಿಸ ಇರ್ತಕ್ಕಂಥ ಯಾರು? ವಿಘ್ನೇಶ ಮೊದಲಾದವರು. ಅವರೆಲ್ಲರನ್ನು ಅವರನ್ನು ಎತ್ತಿಕೊಂಡು ಪರಮ ಕಲ್ಯಾಣ ಮೂರ್ತಿಯಾಗಿರ್ತಕ್ಕಂಥ ಶಿವನನ್ನು ನೋಡಿ ಆನಂದ ಬಾಷ್ಪವನ್ನು ಸುರಿಸ್ತಕ್ಕಂಥವಳಾಗಿದ್ದಾಳೆ ಆ ಜಗನ್ಮಾತೆ. ಇದು ಒಂದು ಪದ್ಯದ ಅರ್ಥ. 2ನೇ ಪದ್ಯದ ಅರ್ಥ ಅವೆರಡಕ್ಕೂ ಹೆಂಗಿದೆ ಅಂತ ಈ 27ನೇ ಪದ್ಯ. ಹರುಷದಿಂ ನಗುತಾಗ ಪಾರ್ವತಿ ಹರನ ವಾಮದ ತೊಡೆಯ ನೇರಲು ಸುರಿದವಾಗಲೇ ಪುಷ್ಪದುಂದುಬಿ ರವದ ಕಳಕಳವು ಹಿರಿದುದಾಗಲು ಕಹಳೆ ಮೊರೆಯಲು ಬಿರಿಯಲ ಭುಜಭ ವಾಂಡ ಚಾಮರ ವೆರಗಿದವು ಶತಕೋಟಿ ಸಂಖ್ಯೆಯಲ ಮಹೇಶ್ವರಗೆ. ಆಗ ಆ ಪಾರ್ವತೀ ದೇವಿಯು ಆನಂದ ಮುಖ ಉಳ್ಳಂಥವಳಾಗಿ ಆನಂದವನ್ನು ಹೊಂದಿ ಶಿವನ ಎಡ ತೊಡೆಯ ಮೇಲೆ ಏರಲು, ವಾಮ ತೊಡೆಯ ಮೇಲೆ ಆ ಜಗನ್ಮಾತೆ ಕುಳಿತುಕೊಂಡಿರಲು ಎಲ್ಲರೂ ದೇವತೆಗಳಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಪುಷ್ಪಗಳನ್ನು ವೃಷ್ಟಿ ಮಾಡಿದರು. ಬ್ರಹ್ಮಾಂಡವೇ ಒಂದು ಬಿರಿಯುವಂತೆ ಕಹಳೆಗಳು ಎಲ್ಲವನ್ನು ಕೂಡ ಊದಿದ್ದಾರೆ. ಶತಕೋಟಿ ಸಂಖ್ಯೆಯಲ್ಲಿ ಚಾಮರಗಳಿಂದ ಬೀಸ್ತಾ ಇದ್ದಾರೆ. ಈ ರೀತಿ ಅನಂತವಾದ ಸೇವೆಗಳನ್ನು ಅಲ್ಲಿ ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸ್ರಿ, ನಮಗೆ ಶಕ್ತಿಗಳು ಯಾವಾಗ ಬರ್ತವೆ ಅನ್ನೋದರ ಬಗ್ಗೆ ಇಲ್ಲಿ ಸೂಕ್ಷ್ಮ ರಹಸ್ಯವನ್ನು ಇದರೊಳಗೆ ಹೇಳಿದ್ದಾರೆ. ಯಾವಾಗ ಮೌನವಾಗಿರ್ತೀವಿ, 1, 2 ಈ 2 ಮೌನ ಯಾವಾಗ ಅಭ್ಯಾಸ ಮಾಡಬೇಕು. ಅಭ್ಯಾಸ ಏನಂತ ಕೌಂತೆಯ ವೈರಾಗ್ಯೇಣ ಚ ಗುಹ್ಯತೆ, ಭಗವದ್ಗೀತೆಯಲ್ಲಿ ಅದೇ ಹೇಳಿರೋದು. ಅದನ್ನು ಯಾವಾಗ ಮಾಡ್ತೀಯೋ ಅವಾಗ ಏನಾಗುತ್ತೆ? ನಿನ್ನ ಆತ್ಮಸ್ವರೂಪದಲ್ಲಿ ಇಳಿತೀಯ. ಯಾವಾಗ ಆತ್ಮಸ್ವರೂಪದಲ್ಲಿ ಇಳಿತೀಯೋ ಈ ಪಾಸಿಟಿವ್ ಶಕ್ತಿಗಳು ಅನ್ನೋವು ವಿಘ್ನವನ್ನು ನಾಶನ ಮಾಡ್ತಕ್ಕಂಥದ್ದು, ರಕ್ಷಣೆ ಕೊಡುವಂಥದ್ದು, ಕಾಲವೇ ತನ್ನ ಹಿಡಿತದಲ್ಲಿರ್ತಕ್ಕಂಥದ್ದು, 3 ಕಾಲಿಯ ಭೃಂಗಿ, ಆ ರೀತಿ ಎಲ್ಲವೂ ಕೂಡ ಅನುಕೂಲಿಸ್ತವೆ. ಅನುಕೂಲಿಸಿ ಏನಾಗುತ್ತೆ? ಆ ಪರಮಚೇತನ ಶಕ್ತಿ ಏನಿದೆ, ಶಕ್ತಿ ನಮ್ಮೊಳಗೆ ಪ್ರವಾಹ ಆಗ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಸ್ಥಿತಿಯಲ್ಲಿದ್ದಾಗಲೇ ನಮಗೆ ಶಕ್ತಿ ಬರೋದು. ನಾವು ಹೊರಗಡೆಯಿಂದ ನಾವು ಬರ್ತಾ ಇದೆ ಶಕ್ತಿ ಅಂತ ತಿಳ್ಕೊಳ್ತಾ ಇದ್ದೀವಿ, ಒಳಗಿರೋದೇ ಆ ಅನಂತವಾದ ಶಕ್ತಿ ಅಂಥೇಳಿ ಇಲ್ಲಿ 2ನೇ ಪದ್ಯ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಈ ಒಂದು 27ನೇ ಪದ್ಯ ಆ ಒಂದು ಸ್ಥಿತಿಯಲ್ಲಿರಬೇಕಾದ್ರೆ ಪರಮ ಮಂಗಳವಾಗಿರ್ತಕ್ಕಂಥ ಆ ಜಗನ್ಮಾತೆ ಚೈತನ್ಯ ಶಕ್ತಿ ನಮ್ಮೊಳಗೆ ಪ್ರವಾಹ ಆಗುತ್ತೆ. ಯಾಕಂದ್ರೆ ನಾವು ಆ ಸ್ಥಿತಿಯಲ್ಲಿದ್ದಾಗ ನಮಗೆ ಶಕ್ತಿ ಬರ್ತದೆ. ನಮ್ಮ ಆ ಸ್ಥಿತಿ ಇಲ್ಲದೇ ನಮಗೆ ಶಕ್ತಿ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅನ್ನೋದು ಇದು ರಹಸ್ಯ. ಒಂದೇ ರೂಪದ ಈ ಶಿವ ಪಾರ್ವತಿಯನ್ನ ತಂದೆ ತಾಯಿಗಳಾಗಿ ಹೇಳ್ತಾರೆ. ಅದರ 2 ಬೇರೆ ಅಲ್ಲ ಅಂತ ಕೂಡ ಹೇಳ್ತಾರೆ. ಅದು ಎಷ್ಟು ಇದೆ ಅಂದರೆ ಆ ಒಂದು ಉದಾಹರಣೆ ಹೇಳ್ತಾರೆ. ದೀಪ ಅದು ಬೆಳಗ್ತಾ ಇರ್ತದೆ, ಸುಮ್ಮನೆ ಇರ್ತದೆ ಅಷ್ಟೇ. ದೀಪ ಬೆಳಗ್ತಾ ಇರ್ತದೆ, ಜ್ವಾಲೆ ಬೆಳಗ್ತಾ ಇರ್ತದೆ. ಆದರೆ ಪ್ರಕಾಶ ಮಾತ್ರ ಇಡೀ
ಈ ಒಂದು ಸುತ್ತಲೂ ಆವರಿಸಿರ್ತದೆ. ಆ ಒಂದು ಮನೆಯ ಒಂದು ರೂಮ್ ಅಥವಾ ಏನಿದೆ ಅಲ್ಲೆಲ್ಲ ಪ್ರಕಾಶವಾಗಿ ಹರಿಸ್ತದೆ. ದೀಪ ಮಾತ್ರ ಅಲ್ಲೇ ಇರ್ತದೆ, ಆ ಶಕ್ತಿ ಮಾತ್ರ ಪ್ರಸರಿಸ್ತಾ ಇರ್ತದೆ. ಅಂದರೆ ನಾವು ಯಾವಾಗ ಸುಮ್ಮನೆ ಇದ್ದರೆ ಆ ನಮ್ಮ ಶಕ್ತಿ, ನಮ್ಮ ತೇಜಸ್ಸು ಪ್ರಕಾಶಮಾನವಾಗಿ ಬೆಳಗ್ತಾ ಇದೆ ಅಂತ. ದೀಪ ಏನಿದೆ ಅದು ಶಿವ, ಪ್ರಕಾಶ ಏನಿದೆ ಅದು ಪಾರ್ವತಿ ತಾಯಿ. ಅದಕ್ಕೆ ಯಾವಾಗ ಒಟ್ಟಿಗೆ ಅವ್ರನ್ನ ಭಿನ್ನ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಭಿನ್ನ ಮಾಡ್ಕೊಂಡಿದ್ದೇವೆ ಅಷ್ಟೇ, ಆದರೆ ಅವ್ರು ಯಾವಾಗಲೂ ಅಭಿನ್ನವಾಗಿರ್ತಕ್ಕಂಥವ್ರು. ದೀಪ ಇಲ್ಲದೆ ಹೋದರೆ ಆ ಪ್ರಕಾಶ ಇರೋದಿಲ್ಲ, ಪ್ರಕಾಶ ಇಲ್ಲ ಅಂದರೆ ಅಲ್ಲಿ ದೀಪ ಇಲ್ಲ ಅಂತ ಅರ್ಥ. ಹೀಗೆ ನಮಗೆ ಪ್ರಕಾಶ ಬರಬೇಕು, ಜ್ಞಾನ ಪ್ರಕಾಶ ಬರಬೇಕು, ಇನ್ನು ಯಾವುದೇ ಪ್ರಕಾಶ ಬರಬೇಕಂದ್ರೆ ನಾವು ಮೌನವನ್ನು ಧರಿಸಬೇಕು, ಶಾಂತರಾಗಬೇಕು, ನಮ್ಮ ಒಳಗೆ ಹೋಗಬೇಕು, ಆತ್ಮದೊಳಗೆ ನಾವು ಬೆರಿಬೇಕನ್ನೋದೇ ಇದರ ಪೂರ್ಣ ರಹಸ್ಯ ಈ ಮಂತ್ರ, ಈ ಒಂದು ಪದ್ಯದಲ್ಲಿರ್ತಕ್ಕಂಥದ್ದು. ಇಲ್ಲಿ ಸಭೆಯನ್ನು ವರ್ಣನೆ ಮಾಡ್ತಾ ಇದ್ದಾರಾ ಅಥವಾ ನಮಗೆ ತತ್ವವನ್ನು ಹೇಳ್ತಾ ಇದ್ದಾರಾ? ತತ್ವ ಅಂದರೆ ಏನಂದರೆ ತತ್ವವೇ ಈ ಒಂದು ರೂಪ ಕಥೆ ಕಟ್ಟಿದರೆ ಅವಾಗೆ ನಾವು ಕೋಟಿ ಕೋಟಿ ಧನ್ಯವಾದಗಳನ್ನು, ನಮಸ್ಕಾರಗಳನ್ನು ಸಮರ್ಪಿಸಿದರೂ ನಮಗೆ ಸಾಧ್ಯನೇ ಇಲ್ಲ. ಇದು ಪುಕ್ಕಟ ಪುರಾಣ ಎಲ್ಲ, ಇದು ಶಾಸ್ತ್ರ ಇದು. ಹೀಗೆ ಈ ಒಂದು ನಾವು ಯಾವಾಗ ಒಳಗೆ ನಾವು ಇಳಿತೀವೋ ಆವಾಗ ಆ ಪ್ರಭೆ ಬರ್ತದೆ. ಇದು ಯಾವಾಗ ಈಗ 2-3 ಸರಿ ಯಾಕೆ ರಿಪೀಟ್ ಮಾಡ್ತಾ ಇದ್ದೀನಿ ಅಂದರೆ ಇದು ನಮ್ಮ ಆಳಕ್ಕೆ ಇಳಿಬೇಕು. ಯಾಕಂದರೆ ಹೊರಗೆ ಕೇಳೋದು ಒಂದು ಸಲ ಒಳಗೆ ಕೇಳೋದೇ ಜಾಸ್ತಿ, ಹಾಗಾಗಿ ಅದ್ರ ಪ್ರಭಾವ ಜಾಸ್ತಿ ಇರ್ತದೆ. ಹೀಗೆ ಇದನ್ನು ನಾವು ಮನವರಿಕೆ ಆವಾಗ ತಂದುಕೊಳ್ತಾ ಇರಬೇಕು. ಆವಾಗ ಮಾತ್ರ ಆ ಚೈತನ್ಯ ಶಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ವಶಿಷ್ಠರು ಅದನ್ನೇ ಹೇಳಿದ್ದು ಜ್ಞಾನ ವಾಸಿಷ್ಠದೊಳಗೆ. ಪ್ರಾರಬ್ಧ ಕರ್ಮ ಇದೆ, ಅದನ್ನು ಗೆಲ್ಲಬೇಕಂದ್ರೆ ಪ್ರಾಕ್ತನ ಕರ್ಮವನ್ನು ಬೆಳೆಸ್ಕೊಳ್ಬೇಕು. 2 ಕುರುಗಳಿದ್ದಾವೆ. ಯಾವ ಗೆಲ್ತದೆ ಅಂದರೆ ಯಾವುದು ಬಲ ಇರ್ತದೆ ಅದು ಗೆಲ್ತದೆ. ಈ ಪ್ರಾರಬ್ಧ ಅಂತೂ ರೆಡಿ ಇದೆ, ಮಾತ್ರ ಯಾವುದು ಚೇಂಜ್ ಮಾಡಲಿಕ್ಕಾಗಲ್ಲ. ನಮ್ಮ ಕರ್ಮ ಇಲ್ಲಿದೆ, ಈಗ ನಮ್ಮ ಕೈಯಲ್ಲಿದೆ ಪ್ರಾಕ್ತನ ಕರ್ಮ. ನಾವು ಹೇಗೆ ಬೇಕಾದರೂ ಇದನ್ನು ಸಾಧನೆ ಮಾಡಿ, ಧ್ಯಾನ ಸಾಧನೆ ಮಾಡ್ಬೋದು, ಪೂಜಾ ಸಾಧನೆ ಮಾಡೋದು, ವ್ರತ ಸಾಧನೆ, ಏನಾದರೂ ಒಂದು ಸಾಧನೆಯನ್ನು ಹಿಡಿತು ಮಾಡ್ತಾ ಹೋದಂಗೆಲ್ಲ ಈ ಕುರಿ ಬಲಿತದೆ. ಈ ಪ್ರಾರಬ್ಧ ಕುರಿಗಿಂತ ನಾವು ಈಗ ನಮ್ಮ ಕೈಯಲ್ಲಿರ್ತಕ್ಕಂಥ ಶಕ್ತಿಯನ್ನು ಬೆಳೆಸಿಕೊಂಡ್ರೆ ಇದನ್ನು ಸೋಲಿಸಬಹುದು. ಇದು ರಹಸ್ಯ. ಅದಕ್ಕೋಸ್ಕರ ಈ ಆತ್ಮದೊಳಗೆ ಪ್ರವೇಶ ಮಾಡೋಕ್ಕೆ ಇವೆಲ್ಲ ದ್ವಾರಗಳು. ಪೂಜೆಯ ಮೂಲಕ ಹೋಗ್ಬೋದು, ಸ್ತೋತ್ರದ ಮೂಲಕ ಹೋಗ್ಬೋದು, ಧ್ಯಾನದ ಮೂಲಕ ಹೋಗ್ಬೋದು, ಈ ಆತ್ಮಜ್ಞಾನದ ಮೂಲಕ ಕೂಡ ಹೋಗ್ಬೋದು. ಇವೆಲ್ಲವೂ ಪೂರಕವಾಗಿರ್ತಕ್ಕಂಥವು ಅಂಥೇಳಿ ಇಲ್ಲಿ ಬಹಳಷ್ಟು ಅರ್ಥಗರ್ಭಿತವಾಗಿ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ ಅವಧೂತರು.